ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ ನೆನಪಿದೆಯಾ? 20/6/2025 महावाक्य। मीठे बच्चे, बाप का प्यार लेना हो तो आत्माभिमानी होकर बैठो। बाप से हम स्वर्ग का वर्षा ले रहे हैं, इस ಖುಷಿ में रहो। ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆಯ ಪ್ರೀತಿ ಪಡ್ಕೊಳ್ಬೇಕು ಅಂದರೆ ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ. ತಂದೆಯಿಂದ ನಾವು ಸ್ವರ್ಗದಾಸ್ತಿ ಪಡಿತಾ ಇದ್ದೇವೆ, ಈ ಖುಷಿಯಲ್ಲಿರಿ. ಪ್ರಶ್ನೆ: संगम युग पर तुम ब्राह्मण से फरिश्ता बनने के लिए कौन सी गुप्त मेहनत करते हो? ನಾವು ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಬಾಬಾ ಸಂಗಮ ಯುಗದಲ್ಲಿ ಬ್ರಾಹ್ಮಣರಿಂದ ಫರಿಸ್ತಾ ಆಗೋದಕ್ಕೋಸ್ಕರ ನೀವು ಮಕ್ಕಳು ಯಾವ ಪರಿಶ್ರಮ ಪಡ್ತೀರಾ? उत्तर: तुम ब्राह्मणों को पवित्र बनने की ही गुप्त मेहनत करनी पड़ती है। तुम ब्रह्मा के बच्चे संगम पर भाई बहन हो, भाई बहन की गंदी दृष्टि रह नहीं सकती। स्त्री पुरुष साथ रहते, दोनों अपने को बीके समझते हो। इस स्मृति से जब पूरा पवित्र बनो तब फरिश्ता बन सकेंगे। ಬಾಬಾ ಇಲ್ಲಿ ಮಕ್ಕಳಿಗೆ ಉತ್ತರ ಹೇಳ್ತಾರೆ, ನೀವು ಬ್ರಾಹ್ಮಣರು ಪವಿತ್ರ ಆಗುವಂತಹ ಗುಪ್ತ ಪರಿಶ್ರಮ ಪಡ್ತೀರ. ನೀವು ಬ್ರಹ್ಮನ ಮಕ್ಕಳು, ಸೋದರ ಸೋದರಿಯರು. ಸೋದರ ಸೋದರಿಯರಿಗೆ ಎಂದಿಗೂ ಕೊಳಕು ದೃಷ್ಟಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪತಿ ಪತ್ನಿ ಜೊತೆಗಿದ್ರೂ ಕೂಡ ಇಬ್ಬರು ತಮ್ಮನ್ನ ಬೀಕೆ ಅಂತಲೇ ತಿಳ್ಕೊಳ್ತೀರ. ಈ ಸ್ಮೃತಿಯಿಂದ ಯಾವಾಗ ಪೂರ್ಣ ಪವಿತ್ರ ಆಗ್ತಿರೋ ಆಗ ಫರಿಸ್ತಾ ಆಗ್ಲಿಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. मीठे मीठे बच्चों, अपने को आत्मा समझकर यहाँ बैठना है। यह राज तुम बच्चों को भी समझाना है। ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಇಲ್ಲಿ ಕೂತ್ಕೊಳ್ಬೇಕು. ಈ ರಹಸ್ಯವನ್ನು ನೀವು ಮಕ್ಕಳು ಕೂಡ ತಿಳಿಸ್ಕೊಡ್ಬೇಕು. आत्माभिमानी होकर बैठेंगे तो बाप के साथ प्यार रहेगा। बाबा हमको राजयोग सिखलाते हैं. ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿಯಾಗಿ ಕುತ್ಕೊಂಡಿದ್ದೆ ಆದರೆ ಬಾಬನ ಜೊತೆಗೆ ಪ್ರೀತಿ ಇರ್ತದೆ. ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಾರೆ. ಬಾಬಾ से हम स्वर्ग का वर्षा ले रहे हैं, ये याद सारा दिन बुद्धि में रहे, इसमें ही मेहनत है. ತಂದೆಯಿಂದ ನಾವು ಸ್ವರ್ಗದ ಆಸ್ತಿ ಪಡಿತಿದ್ದೇವೆ. ಬಾಬನ ನೆನಪು ಇಡೀ ದಿನ ಬುದ್ಧಿಯಲ್ಲಿರಲಿ, ಇದರಲ್ಲಿಯೇ ಪರಿಶ್ರಮ ಇದೆ. या घड़ी घड़ी भूल जाते हैं तो खुशी का पारा डल हो जाता है. ಯಾವಾಗ ಕ್ಷಣ ಕ್ಷಣಕ್ಕೂ ಮರ್ತು ಬಿಡ್ತೀವೋ ಆಗ ಖುಷಿ ಅಪಾರ ಡಲ್ ಆಗಿಬಿಡ್ತದೆ. ಬಾಬಾ ಸಾವಧಾನ್ ಕರ್ತೆ ಏಕೆ ಬಚ್ಚೆ ದೇಹಿ ಅಭಿಮಾನಿ ಹೋಕರ್ ಬೈಟೋ. ಬಾಬಾ ನಾವು ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಕೂತ್ಕೊಳ್ಳಿ. ಅಪ್ನೆ ಕೋ ಆತ್ಮ ಸಮझो, ಅಭಿ ಆತ್ಮ और ಪರಮಾತ್ಮ ಕಾ ಮೇಲ ಹೇನ. ಬಾಬಾ ಹೇಳ್ತಾರೆ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಈಗ ಆತ್ಮ ಮತ್ತು ಪರಮಾತ್ಮನ ಮೇಳ ಅಂದರೆ ಮಿಲನ ಅಲ್ವಾ. ಮೇಳ ಲಗಾತಾ, ಕಬ್ ಲಗಾತಾ? जरूर कलयुग अंत और सत्युग आदि के संगम पर ही लगा होगा. ಬಾಬಾ ಹೇಳ್ತಾರೆ, ಮೇಳ ನಡೆದಿತ್ತು. ಯಾವಾಗ ನಡೆದಿತ್ತು? ಅವಶ್ಯವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮ ಯುಗದಲ್ಲಿ ನಡೆದಿತ್ತು. आज बच्चों को टॉपिक पर समझाते हैं, तुमको टॉपिक तो ज़रूर लेनी है. ನಾವು ಮಕ್ಕಳಿಗೆ ಶಿಬಾಬನ್ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾರೆ. ನೀವು ಕೂಡ ಟಾಪಿಕ್ ಅವಶ್ಯವಾಗಿ ಪಡ್ಕೊಳ್ಬೇಕು. ಊಂಚೆ ಊಂಚೆ ಭಗವಾನ್, ಫಿರ್ ನೀಚೆ ಆವೋ ತೋ ಬ್ರಹ್ಮ ವಿಷ್ಣು ಶಂಕರ್. ಬಾಬಾ ಹೇಳ್ತಾರೆ, ಎಲ್ಲರಿಗಿಂತ ಶ್ರೇಷ್ಠ ಅಂದರೆ ಪರಮಾತ್ಮ, ಅದಕ್ಕಿಂತ ಕೆಳಗೆ ಬಂದರೆ ಬ್ರಹ್ಮ ವಿಷ್ಣು ಶಂಕರ್. ಬಾಪ್ और देवताएं, मनुष्य को ये पता नहीं कि शिव और ब्रह्मा विष्णु शंकर का संबंध क्या है. ಬಾಬಾ ಹೇಳ್ತಾರೆ, ಮನುಷ್ಯರಿಗೆ ಗೊತ್ತೇ ಇಲ್ಲ ಈ ತಂದೆ ಮತ್ತು ಬ್ರಹ್ಮ ವಿಷ್ಣು ಶಂಕರರ ಸಂಬಂಧ ಏನಾಗಿದೆ ಅಂತ. किसी को भी उनकी जीवन कहानी का पता नहीं है. त्रिमूर्ति का चित्र नामी ग्रामी है. ಬಾಬಾ ಹೇಳ್ತಾರೆ, ಯಾರಿಗೂ ಕೂಡ ಅವರ ಜೀವನ ಚರಿತ್ರೆಯ ಬಗ್ಗೆ ಗೊತ್ತೇ ಇಲ್ಲ. ತ್ರಿಮೂರ್ತಿಯ ಚಿತ್ರನೂ ಕೂಡ ಪ್ರಸಿದ್ಧ ಇದೆ. ಯ ತೀನೋ ಹೇ ದೇವತಾಯ್, ಸಿರ್ಫ್ ತೀನ್ ಕಾ ಧರ್ಮ ತೊಡೆ ಹಿ ಹೋತಾ ಹೇ. ಬಾಬಾ ಹೇಳ್ತಿದ್ದಾರೆ, ಇವು ಮೂವರು ದೇವತೆಗಳು ಅಂದರೆ ಬ್ರಹ್ಮ ವಿಷ್ಣು ಶಂಕರರು ದೇವತೆಗಳು. ಬಾಬಾ ಹೇಳ್ತಾರೆ, ಕೇವಲ 3 ಧರ್ಮ ಇರುತ್ತೇನು? ಧರ್ಮ ತೋ ಬಡಾ ಹೋತಾ ಹೇ ಡಿಟಿ ಧರ್ಮ, ಯ ಹೇ ಸೂಕ್ಷ್ಮ ತನ್ವಾಸಿ, ऊपर में है ಶುಭಾಬ. ಬಾಬಾ ಹೇಳ್ತಾರೆ, ಧರ್ಮ ದೊಡ್ಡದಿರ್ತದೆ, ದೈವಿ ಧರ್ಮ, ಇದು ಸೂಕ್ಷ್ಮ ವತನವಾಸಿಗಳು, ಮೇಲೆ ಶುಭಾಬ ಇದ್ದಾರೆ. ಮುಖ್ಯ है ब्रह्मा और विष्णु. अभी बाप समझाते, तुमको टॉपिक देनी है ब्रह्मा सो विष्णु, विष्णु सो ब्रह्मा कैसे बनते हैं. ಶುಭಾಬ ಇಲ್ಲಿ ಹೇಳ್ತಾರೆ, ಮುಖ್ಯ ಅಂದರೆ ಬ್ರಹ್ಮ ಮತ್ತು ವಿಷ್ಣು. ಈಗ ಬಾಬಾ ತಿಳಿಸ್ಕೊಡ್ತಾರೆ, ನಿಮಗೆ ಟಾಪಿಕ್ ಕೊಡಲಾಗ್ತದೆ, ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಹೇಗಾಗ್ತಾರೆ ಅಂತ. जैसे तुम कहते हो
हम शूद्र सो ब्राह्मण, ब्राह्मण सो देवता, वैसे इनका भी पहले पहले ब्रह्ಮ सो ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಬಾಬಾ ಹೇಳ್ತಾರೆ, ಹೇಗೆ ನೀವು ಹೇಳ್ತೀರಾ ನಾವು ಶೂದ್ರರಿಂದ ಬ್ರಾಹ್ಮಣರಾದ್ವಿ, ಬ್ರಾಹ್ಮಣರಿಂದ ಮತ್ತೆ ದೇವತೆಗಳು ಅಂತ, ಹಾಗೆಯೇ ಇವ್ರದ್ದು ಕೂಡ ಯಾರ್ದು ಮೊದಲಿಗೆ ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಅಂತ. ವತು ಕಾದೇತೆ ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮ. ಅವ್ರು ಕೇವಲ ಹೇಳ್ತಾರೆ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತ. ಯ ತೋ ಹೇ ರಾಂಗ್, हो भी नहीं सकता, तो इस ಟಾಪಿಕ್ पर अच्छी ರೀತಿ समझाना है. ಬಾಬಾ ಹೇಳ್ತಿದ್ದಾರೆ, ಅವರು ಸುಳ್ಳೇ ಹೇಳ್ತಾರೆ, ಆಗಲಿಕ್ಕೂ ಸಾಧ್ಯ ಇಲ್ಲ. ಈ ಟಾಪಿಕ್ ಬಗ್ಗೆ ನೀವು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಕೋಯಿ ಕಾತೆ ಹೇ ಪರಮಾತ್ಮ ಶ್ರೀಕೃಷ್ಣಕ್ಕೆ ತನ್ಮೆ ಆಯೇ ಹೇ. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ, ಕೆಲವರು ಹೀಗೆ ಹೇಳ್ತಾರೆ, ಪರಮಾತ್ಮ ಕೃಷ್ಣನ ತನ್ವಿನಲ್ಲಿ ಬಂದಿದ್ದಾರೆ ಅಂತ. ಅಗರ್ ಶ್ರೀಕೃಷ್ಣ ಮೇ ಆಯೇ ಫಿರ್ ತೋ ಬ್ರಹ್ಮ ಕಾ ಪಾಠ ಖತಮ್ ಹೋ ಜಾತಾ ಹೇ. ಬಾಬಾ ಹೇಳ್ತಾರೆ, ಶಿವಬಾಬಾ ಏನಾದರೂ ಕೃಷ್ಣನ ತನ್ವಿನಲ್ಲಿ ಬಂದಿದ್ದೇ ಆದರೆ ಬ್ರಹ್ಮನ ಪಾತ್ರನೇ ಸಮಾಪ್ತಿಯಾಗಿಬಿಡ್ತದೆ. ಶ್ರೀಕೃಷ್ಣ ತೋ ಹೇ ಸತ್ಯು ಕಾ ಪಹಲಾ ಪ್ರಿನ್ಸ್, ವಹ ಪತೀತ್ ಹೋ ಕೈಸೆ ಸಕ್ತೆ ಜಿನ್ಕೋ ಆಕರ್ ಪಾವನ್ ಬನಾಯ್. ಬಾಬಾ ಹೇಳ್ತಾರೆ, ಕೃಷ್ಣ ಸತ್ಯುಗದ ರಾಜಕುಮಾರ, ಮೊದಲನೆಯ ರಾಜಕುಮಾರ ಅವನು. ಬಾಬಾ ಹೇಳ್ತಿದ್ರೆ, ಅಲ್ಲಿ ಪತೀತರು ಹೇಗೆ ಇರ್ಲಿಕ್ಕೆ ಸಾಧ್ಯ, ಯಾರು ಬಂದು ಪಾವನ ಮಾಡೋರು ಯಾರು ಹಾಗಾದರೆ? ಬಿಲ್ಕುಲ್ ಹಿ ಗಲತ್ ಹೇ. ये बातें भी महारथी सर्विसेबल बच्चे ही समझते हैं. ಬಾಬಾ ಹೇಳ್ತಾರೆ, ಬಿಲ್ಕುಲ್ ತಪ್ಪಾಗಿಬಿಡ್ತದೆ ಅಂತಾರೆ ಬಾಬಾ. ಅಂದರೆ ಕೃಷ್ಣ ಈ ಕಲಿಯುಗದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅವ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದಮೇಲೆ ಹಾಗಾದ್ರೆ ಎಲ್ಲರನ್ನ ಪಾವನ ಮಾಡೋರು ಯಾರು ಅಂತ ಬಾಬನ ಪ್ರಶ್ನೆ. ಅಂದಮೇಲೆ ಇದು ಪೂರ್ಣ ತಪ್ಪಾಗಿಬಿಡ್ತದಲ್ವ. ಈ ಮಾತು ಕೂಡ ಮಹಾರಥಿ ಸೇವಾದಾರಿ ಮಕ್ಕಳೇ ತಿಳ್ಕೊಳ್ತಾರೆ. ಬಾಕಿ ತೋ ಕಿಸ್ಕಿ ಬುದ್ಧಿ ಮೇ ಬೈಡ್ತಾ ಹಿ ನಹಿ. ಇನ್ನು ಬೇರೆ ಯಾರ ಬುದ್ಧಿಯಲ್ಲೂ ಬಾಬಾ ಹೇಳೋದು ಕೂತ್ಕೊಳ್ಳೋದಿಲ್ಲ. ಈ ಟಾಪಿಕ್ ತೋ ಬಹುತ್ ಫಸ್ಟ್ ಕ್ಲಾಸ್ ಹೇ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಕೈಸೆ ಬಂತೆ ಹೇ. ಬಾಬಾ ಹೇಳ್ತಾರೆ, ಈ ಟಾಪಿಕ್ ಭಾಳ ಫಸ್ಟ್ ಕ್ಲಾಸ್ ಇದೆ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಹೇಗಾಗ್ತಾನೆ ಅಂತ. ಉನ್ಕಿ ಜೀವನ ಕಹಾನಿ ಬತ್ಲಾತೆ ಹೇ, ಕ್ಯೂಂಕಿ ಇನ್ಕಾ ಕನೆಕ್ಷನ್ ಹೇ. ಅವ್ರ ಜೀವನ ಕಥೆಯನ್ನು ಹೇಳಲಾಗ್ತದೆ, ಏಕೆಂದರೆ ಅವ್ರ ಜೊತೆಗೆ ಸಂಬಂಧ ಇದೆ. ಶುರು ಹೋ ಐಸೆ ಕರ್ನಾ ಹೇ, ಶುರು ಹಿ ಐಸೆ ಕರ್ನಾ ಹೇ. ಬ್ರಹ್ಮ ಸೋ ವಿಷ್ಣು ಏಕ್ ಸೆಕೆಂಡ್ ಮೇ. ಬಾಬಾ ಹೇಳ್ತಾರೆ, ಶುರುನೇ ಹೀಗೆ ಮಾಡಬೇಕು ಅಂತಾರೆ ಬಾಬಾ. ಬ್ರಹ್ಮನಿಂದ ವಿಷ್ಣು 1 ಸೆಕೆಂಡ್ನಲ್ಲಿ, ವಿಷ್ಣು ಸೇ ಬ್ರಹ್ಮ ಬನ್ನೆ ಮೇ 84 ಜನ್ಮ ಲಗ್ತೆ ಹೇ. ವಿಷ್ಣುವಿನಿಂದ ಬ್ರಹ್ಮ ಆಗಲಿಕ್ಕೆ 84 ಜನ್ಮ ಹಿಡಿತದೆ. ये बड़ी समझने की बातें हैं. अभी तुम हो ಬ್ರಾಹ್ಮಣ ಕುಲಕ್ಕೆ. ಬಾಬಾ ಹೇಳ್ತಾರೆ, ಈಗ ಭಾಳ ತಿಳ್ಕೊಳ್ಳುವಂಥ ಮಾತಿದು. ಈಗ ನೀವು ಬ್ರಾಹ್ಮಣ ಕುಲದವರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮ ಕಾ ಬ್ರಾಹ್ಮಣ ಕುಲ ಕಹಾ ಗಯಾ. ಪ್ರಜಾಪಿತ ಬ್ರಹ್ಮನ ಬ್ರಾಹ್ಮಣ ಕುಲ ಎಲ್ಲಿ ಹೋಯ್ತು ಹಾಗಾದರೆ? ಪ್ರಜಾಪಿತ ಬ್ರಹ್ಮಕ್ಕಿ ತೋ ನೈ ದುನಿಯಾ ಚಾಹಿಯೇನ. ಪ್ರಜಾಪಿತ ಬ್ರಹ್ಮನದು ಅಂದರೆ ಹೊಸ ಜಗತ್ತು ಬೇಕಲ್ವ. ನೈ ದುನಿಯಾ ಹೇ ಸತ್ಯುಗ್, ವಾ ತೋ ಪ್ರಜಾಪಿತ ಹೈ ನಹಿ. ಹೊಸ ಜಗತ್ತು ಅಂದರೆ ಸತ್ಯುಗ, ಅಲ್ಲಿ ಪ್ರಜಾಪಿತ ಅಂತೂ ಇಲ್ಲ. ಕಲಿಯುಗ ಮೇ ಬಿ ಪ್ರಜಾಪಿತ ಹೋ ನೈ ಸಕ್ತಾ, ವಹ ಸಂಗಮ ಯುಗ ಪರ್. ಸತ್ಯುಗದಲ್ಲೂ ಪ್ರಜಾಪಿತ ಇಲ್ಲ, ಕಲಿಯುಗದಲ್ಲೂ ಪ್ರಜಾಪಿತ ಇಲ್ಲ, ಅದು ಸಂಗಮ ಯುಗದಲ್ಲಿ ಮಾತ್ರ ಅಂತಾರೆ ಬಾಬಾ. ತುಮ್ ಅಭಿ ಸಂಗಮ್ ಪರ್ ಹೋ, ಶೂದ್ರ ಸೆ ತುಮ್ ಬ್ರಾಹ್ಮಣ ಬನೆ ಹೋ. ಬಾಬಾ ಹೇಳ್ತಾರೆ, ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ, ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ಬಾಪ್ನೇ ಬ್ರಹ್ಮಕ್ಕೋ ಅಡಾಪ್ಟ್ ಕಿಯಾ ಹೇ. ತಂದೆ ಬ್ರಹ್ಮನನ್ನು ಅಡಾಪ್ಟ್ ಮಾಡಿಕೊಂಡ್ರು. ಶಿವಬಾಬನೇ ಇನ್ಕೋ ಕೈಸೆ ರಚಾ ಯಾ ಕೊಯ್ ನೈ ಜಾನ್ತೆ. ಶಿವಬಾಬಾ ಇವರನ್ನು ಹೇಗೆ ರಚನೆ ಮಾಡಿದರು ಇದನ್ನು ಯಾರೂ ತಿಳ್ಕೊಂಡೇ ಇಲ್ಲ. ತ್ರಿಮೂರ್ತಿ ಮೇ ರಚತಾ ಶಿವ ಕಾ ಚಿತ್ರ ಹಿ ನೈ ಹೈ, ತೋ ಮಾಲೂಮ್ ಕೈಸೆ ಪಡೆ ಕಿ ಉಂಚತೆ ಉಂಚ ಭಗವಾನ್ ಹೇ. ಬಾಬಾ ಹೇಳ್ತಾರೆ, ತ್ರಿಮೂರ್ತಿಯ ಚಿತ್ರದಲ್ಲಿ ಶಿವನ ಚಿತ್ರನೇ ಇಲ್ಲ ಅಂದಾಗ ಹೇಗೆ ಗೊತ್ತಾಗ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅಂತೇಳಿ. ಬಾಕಿ ಸಬ್ ಹೇ ಉನ್ಕಿ ರಚನಾ, ಉಳಿದಿರೋದೆಲ್ಲ ಅವನ ರಚನೆ ಅಂತ ಹೇಳ್ತಾರೆ ಬಾಬಾ. ಯಹ ಬ್ರಾಹ್ಮಣ ಸಂಪ್ರದಾಯ ತೋ ಜರೂರ್ ಪ್ರಜಾಪಿತ ಚಾಹಿಯೇ. ಇದು ಬ್ರಾಹ್ಮಣ ಸಂಪ್ರದಾಯ ಅಂದಾಗ ಅವಶ್ಯವಾಗಿ ಪ್ರಜಾಪಿತ ಬೇಕಲ್ವ. ಕಲಿಯುಗ ಮೇ ಹೋ ತೋ ನ ಸಕೆ, ಸತ್ಯುಗ ಮೇ ಬಿ ನಹಿ. ಕಲಿಯುಗದಲ್ಲಂತೂ ಇರಲಿಕ್ಕೆ ಸಾಧ್ಯ ಇಲ್ಲ, ಸತ್ಯುಗದಲ್ಲೂ ಇಲ್ಲ. ಗಾಯ ಜಾತಾ ಹೇ ಬ್ರಾಹ್ಮಣ ದೇವಿ ದೇವತಾಯ ನಮಃ. ಅದಕ್ಕೆ ಒಂದು ಗಾಯನ ಮಾಡಲಾಗ್ತದೆ ಅಂತಾರೆ ಬಾಬಾ. ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂದರೆ ಬ್ರಾಹ್ಮಣರೇ ಮುಂದೆ ದೇವಿ ದೇವತೆಗಳಾಗ್ತಾರೆ ಅಂತ. ಆ ಬ್ರಾಹ್ಮಣ ಕहाँ के हैं, ಪ್ರಜಾಪಿತ ಬ್ರಹ್ಮ ಕहाँ का है, ಜರೂರ್ ಸಂಗಮ ಯುಗ का कहेंगे. ಹಾಗಾದ್ರೆ ಈಗ ಬ್ರಾಹ್ಮಣರು ಎಲ್ಲಿಯವರು? अब ब्राह्मण कहाँ के हैं, प्रजापिता ಬ್ರಹ್ಮ कहाँ का है, ಜರೂರ್ ಸಂಗಮ ಯುಗ का कहेंगे. ಬಾಬಾ ಕೇಳ್ತಾರೆ, ಈಗ ಬ್ರಾಹ್ಮಣರು ಎಲ್ಲಿಯವರು, ಪ್ರಜಾಪಿತ ಬ್ರಹ್ಮ ಎಲ್ಲಿಯವನು?
ಅವಶ್ಯವಾಗಿ ಸಂಗम युगದವರು ಅಂತ ಹೇಳಲಾಗ್ತದೆ ತಾನೆ. यह है पुरुषोत्तम संगम युग. इस संगम युग का कोई भी शास्त्रों में वर्णन नहीं है. ಬಾಬಾ ಹೇಳ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗ. ಈ ಸಂಗಮ ಯುಗದ ಬಗ್ಗೆ ಎಲ್ಲಿಯೂ ಕೂಡ ಶಾಸ್ತ್ರದಲ್ಲಿ ವರ್ಣನೆ ಇಲ್ಲ. ಮಹಾಭಾರತ್ ಲಡಾಯಿ ಬಿ ಸಂಗಮ ಪರ್ ಲಗಿ ಹೈ ನ ಕಿ ಸತ್ಯುಗ ವ ಕಲಿಯುಗ ಮೇ. ಬಾಬಾ ಹೇಳ್ತಾರೆ ಮಹಾಭಾರತ ಯುದ್ಧ ಆಗಿದ್ದು ಕೂಡ ಈ ಸಂಗಮ ಯುಗದಲ್ಲಿ, ಸತ್ಯುಗದಲ್ಲೂ ಅಲ್ಲ ಕಲಿಯುಗದಲ್ಲೂ ಅಲ್ಲ ಅಂತಾರೆ ಬಾಬಾ. ಪಾಂಡವ್ और कौरव यह है संगम पर. तुम पांडव संगम युगी हो तो कौरव ಕಲಿಯುಗಿ है. ಬಾಬಾ ಹೇಳ್ತಾರೆ ಪಾಂಡವರು ಮತ್ತು ಕೌರವರು ಇದು ಕೂಡ ಸಂಗಮ ಯುಗದಲ್ಲಿನೇ. ನೀವು ಪಾಂಡವರು ಸಂಗಮ ಯುಗದವರಾದರೆ ಕೌರವರು ಕಲಿಯುಗದವರು. ಗೀತಾ ಮೇ ಬಿ ಭಗವಾನ್ ವಾಚ್ ಹೈ ನ ತುಮ್ ಹೋ ಪಾಂಡವ್ ದೈವಿ ಸಂಪ್ರದಾಯ. ಬಾಬಾ ಹೇಳ್ತಾರೆ ಗೀತೆಯಲ್ಲಿಯೂ ಕೂಡ ಭಗವಾನ್ ವಾಚ್ ಇದೆ ತಾನೆ, ನೀವು ಪಾಂಡವರು ದೈವಿ ಸಂಪ್ರದಾಯದವರು. ತುಮ್ ರೂಹಾನಿ ಪಂಡೆ ಬಂತೆ ಹೋ, ತುಮಾರಿ ಹೇ ರೂಹಾನಿ ಯಾತ್ರಾ ಜೋ ತುಮ್ ಬುದ್ಧಿ ಸೆ ಕರ್ತೆ ಹೋ. ಬಾಬಾ ಹೇಳ್ತಾರೆ ನೀವು ಆತ್ಮಿಕ ಪಂಡಗಳಾಗ್ತೀರಾ, ನಿಮ್ಮದು ಆತ್ಮಿಕ ಯಾತ್ರೆಯಾಗಿದೆ. ಬಾಬಾ ಹೇಳ್ತಾರೆ ಅದನ್ನು ನೀವು ಬುದ್ಧಿಯಿಂದ ಮಾಡ್ತೀರಾ. ಅಂದರೆ ನಾವು ಮಾಡುವಂಥ ಯಾತ್ರೆ, ನೆನಪಿನ ಯಾತ್ರೆ ಏನಿದೆ ಅದು ಬುದ್ಧಿಯ ಯಾತ್ರೆಯಾಗಿದೆ. ಬಾಪ್ ಕತೆ ಅಪ್ನೇಕೋ ಆತ್ಮ ಸಮಜೋ ಯಾದ್ ಕಿ ಯಾತ್ರಾ ಪರ್ ಹೋ. ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ನೆನಪಿನ ಯಾತ್ರೆಯಲ್ಲಿರಿ. जिस्मानी यात्रा में तीर्थों आदि पर जाकर फिर लौट आते हैं वह आधा कल्प चलती है. ಬಾಬಾ ಹೇಳ್ತಾರೆ ಶಾರೀರಿಕವಾದಂತಹ ಯಾತ್ರೆಯಲ್ಲಿ ತೀರ್ಥಯಾತ್ರೆಗೆಲ್ಲ ಹೋದಾಗ ಮತ್ತೆ ವಾಪಸ್ ಬರ್ತಾರೆ, ಯಾತ್ರೆ ಮಾಡ್ಕೊಂಡು ವಾಪಸ್ ಬರ್ತಾರೆ, ಅದು ಅರ್ಧ ಕಲ್ಪ ನಡೀತದೆ. यह संगम युग की यात्रा एक ही बार की है, तुम जाकर मृत्युलोक में वापस नहीं जाएंगे. यह संगम युग की यात्रा एक ही बार की है, तुम जाकर मृत्युलोक में वापस नहीं आएंगे. ಬಾಬಾ ಹೇಳ್ತಾರೆ ಈ ಸಂಗಮ ಯುಗದ ಯಾತ್ರೆ ಒಂದೇ ಬಾರಿ ಮಾಡಿರೋದು, ನಾವು ಹೋಗಿ ಮೃತ್ಯುಲೋಕಕ್ಕೆ ವಾಪಸ್ ಬರಂಗಿಲ್ಲ. ಪವಿತ್ರ ಬನ್ ಫಿರ್ ತುಮಕೋ ಪವಿತ್ರ ದುನಿಯಾ ಮೇ ಆನಾ ಹೈ. ಪವಿತ್ರರಾಗಿ ಮತ್ತೆ ನೀವು ಪವಿತ್ರ ಜಗತ್ತಿಗೆ ಬರಬೇಕು. ಇಸ್ಲಿಯೇ ತುಮ ಪವಿತ್ರ ಬನ್ ರಹಿ ಹೋ, ಅದಕ್ಕೋಸ್ಕರ ನೀವೀಗ ಪವಿತ್ರರಾಗ್ತಿದ್ದೀರಿ ಅಂತಾರೆ ಬಾಬಾ. ತುಮ್ ಜಾನ್ತಿ ಹೋ ಅಭಿ ಹಮ್ ಬ್ರಾಹ್ಮಣ ಸಂಪ್ರದಾಯಕ್ಕೆ ಹೇ, ಫಿರ್ ದೈವಿ ಸಂಪ್ರದಾಯ ವಿಷ್ಣು ಸಂಪ್ರದಾಯ ಬಂತೆ ಹೇ. ನೀವು ತಿಳ್ಕೊಂಡಿದ್ದೀರಾ ಈಗ ನಾವು ಸಂಗಮ ಯುಗದಲ್ಲಿ ಬ್ರಾಹ್ಮಣ ಸಂಪ್ರದಾಯದವರು, ಮುಂದೆ ದೈವಿ ಸಂಪ್ರದಾಯದವರು, ವಿಷ್ಣು ಸಂಪ್ರದಾಯದವರು ಅಂತ ಅನಿಸ್ಕೊಳ್ತೇವೆ. सतयुग में देवी देवताएं विष्णु संप्रदाय है, वहाँ चतुर्भुज की प्रतिमा रहती है, जिसे मालूम पड़ता है यह विष्णु संप्रदाय है. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ದೇವಿ ದೇವತೆಗಳು ವಿಷ್ಣು ಸಂಪ್ರದಾಯದವರಾಗಿರ್ತಾರೆ, ಅದಕ್ಕೋಸ್ಕರ ಸತ್ಯುಗದಲ್ಲಿ ವಿಷ್ಣುವಿನ ಪ್ರತಿಮೆ ಇರ್ತದೆ. ಅದನ್ನು ನೋಡಿದಾಗ ಇವರು ವಿಷ್ಣು ಕುಲದವರು ಅಂಥೇಳಿ ಗೊತ್ತಾಗ್ತದೆ, ಅಥವಾ ವಿಷ್ಣು ಸಂಪ್ರದಾಯದವರು ಅಂಥೇಳಿ ಗೊತ್ತಾಗ್ತದೆ. ಬಾಬಾ ಹೇಳ್ತಾರೆ ಯಹಾ ಪ್ರತಿಮಾ ಹೇ ರಾವಣ ಕಿ ತೋ ರಾವಣ ಸಂಪ್ರದಾಯ ಹೇ. ಬಾಬಾ ಹೇಳ್ತೀರಿ ಇಲ್ಲಿ ರಾವಣನ ಪ್ರತಿಮೆ ಇರೋ ಕಾರಣ ರಾವಣ ಸಂಪ್ರದಾಯದವರು. तो यह टॉपिक रखने से मनुष्य वंडर खाएंगे, अब तुम देवता बनने के लिए राजयोग सीख रहे हो. ಬಾಬಾ ಹೇಳ್ತಾರೆ ಈ ಟಾಪಿಕ್ ಇಡೋದ್ರಿಂದ ಮನುಷ್ಯರಿಗೆ ಆಶ್ಚರ್ಯ ಆಗ್ತದೆ, ಈಗ ನೀವು ದೇವತೆಗಳಾಗೋದಕ್ಕೋಸ್ಕರ ರಾಜಯೋಗ ಕಲಿತಿದ್ದೀರಾ. ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ತುಮ್ ಶೂದ್ರ ಸೆ ಬ್ರಾಹ್ಮಣ ಬನೆ ಹೋ. ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು, ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಅಡಾಪ್ಟ್ ಕಿಯೇ ಹುಯೇ ಹೋ, ಬ್ರಾಹ್ಮಣ ಬಿ ಯಾ ಹೇ ಫಿರ್ ದೇವತಾ ಬಿ ಯಹಾ ಬನೆಂಗೆ. ಬಾಬಾ ಹೇಳ್ತಾರೆ ಅಡಾಪ್ಟ್ ಆದಂಥವರು ನಾವೆಲ್ಲ ಬ್ರಾಹ್ಮಣರು ಇಲ್ಲೇ ಆಗ್ತೇವೆ, ದೇವತೆಗಳು ಇಲ್ಲೇ ಆಗ್ತೇವೆ. ಡಿನಾಯಿಸ್ಟಿ ಯಾಯಿ ಹೊತ್ತಿ ಹೇ, ಡಿನಾಯಿಸ್ಟಿ ರಾಜಾಯಿ ಕೋ ಕಹಾ ಜಾತಾ ಹೇ. ಮನೆತನ ಇಲ್ಲೇ ಇರ್ತದೆ ಅಂತಾರೆ ಬಾಬಾ, ಮನೆತನ ರಾಜ್ಯದ್ದು ಅಂತ ಹೇಳಲಾಗ್ತದೆ. ವಿಷ್ಣು ಕಿ ಡಿನಾಯಿಸ್ಟಿ ಹೇ, ಬ್ರಾಹ್ಮಣೋಂ ಕಿ ಡಿನಾಯಿಸ್ಟಿ ನೈ ಕಹೆಂಗೆ. ವಿಷ್ಣುವಿನ ಮನೆತನ ಅಂತ ಹೇಳಲಾಗ್ತದೆ, ಬ್ರಾಹ್ಮಣರ ಮನೆತನ ಅಂತ ಹೇಳೋದಿಲ್ಲ. ಡಿನಾಯಿಸ್ಟಿ ಮೇ ರಾಜಾಯಿ ಚಲ್ತಿ ಹೇ, ಏಕ್ ಪಿಚಾಡಿ ದುಸ್ರಾ ಫಿರ್ ತೀಸ್ರಾ. ಬಾಬಾ ಹೇಳ್ತಿರೋ ಮನೆತನದಲ್ಲಿ ರಾಜ್ಯ ನಡೀತದೆ, ಒಬ್ಬರ ನಂತರ ಒಬ್ಬ ರಾಜ ಆಳಿದ ಮೇಲೆ ಮತ್ತೊಬ್ಬ ರಾಜ ಆಳ್ತಾನೆ, ಹೀಗೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಹೇ ಬ್ರಾಹ್ಮಣ ಕುಲಭೂಷಣ್ ಫಿರ್ ದೇವತಾ ಬಂತೆ ಹೇ. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವೆಲ್ಲ ಈಗ ಬ್ರಾಹ್ಮಣ ಕುಲಭೂಷಣರು, ನಂತರ ದೇವತೆಗಳಾಗ್ತೇವೆ. ब्राह्मण से विष्णु कुल में, विष्णु कुल से आते हैं क्षत्रिय चंद्रवंशी कुल में, फिर वैश्य कुल में, फिर शूद्र कुल में. ಬಾಬಾ ಹೇಳ್ತಾರೆ ಬ್ರಾಹ್ಮಣರು ಮುಂದೆ ವಿಷ್ಣುವಿನ ಕುಲದಲ್ಲಿ, ವಿಷ್ಣು ಕುಲದಿಂದ ಬರ್ತೇವೆ ಕ್ಷತ್ರಿಯ ಚಂದ್ರವಂಶಿ ಕುಲದಲ್ಲಿ, ನಂತರ ವೈಶ್ಯ ಕುಲದಲ್ಲಿ, ನಂತರ ಶೂದ್ರ ಕುಲದಲ್ಲಿ. ಫಿರ್ ಬ್ರಾಹ್ಮಣ ಸೋ ದೇವತಾ ಬನೆಂಗೆ, ನಂತರ ಮತ್ತೆ ಬ್ರಾಹ್ಮಣರಿಂದ ದೇವತೆಗಳಾಗ್ತೇವೆ. ಅರ್ಥ ಕಿತನಾ ಕ್ಲಿಯರ್ ಹೇ.
ಚಿತ್ರೋं में क्या क्या दिखाते हैं ಬಾಬಾ ಹೇಳ್ತಾರೆ ಅರ್ಥ ಎಷ್ಟು ಕ್ಲಿಯರ್ ಇದೆ, ಚಿತ್ರದಲ್ಲಿ ಏನೇನು ತೋರಿಸ್ತಾರೆ. हम ब्राह्मण से विष्णुपुरी के मालिक बनते हैं, इसमें मूंझना नहीं चाहिए. ಬಾಬಾ ಹೇಳ್ತಾರೆ ನಾವು ಬ್ರಾಹ್ಮಣರಿಂದ ವಿಷ್ಣುಪುರಿಗೆ ಮಾಲೀಕರಾಗ್ತೇವೆ, ಇದರಲ್ಲಿ ಸಂಶಯ ಬರ್ಕೊಡ್ದು ಅಂತಾರೆ ಬಾಬಾ. बाबा जो ऐसे देते हैं उस पर फिर विचार सागर मंथन करना चाहिए, किसको कैसे समझाए. जो मनुष्य वंडर कहे कि यह इनकी समझानी तो बहुत अच्छी है. ಬಾಬಾ ನಮಗೊಂದು ನಿಬಂಧ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ ಅದ್ರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು, ಯಾರಿಗೆ ಹೇಗೆ ತಿಳಿಸ್ಕೊಡ್ಬೇಕು ಅಂತ. ನಾವೇನಾದರೂ ಬೇರೆಯವ್ರಿಗೆ ತಿಳಿಸ್ಕೊಟ್ರೆ ಅವ್ರು ಹೇಳಬೇಕಂತೆ, ಇವ್ರು ಹೇಳ್ತಿರೋದು ಭಾಳ ಚೆನ್ನಾಗಿದೆಯಲ್ಲ, ಇವ್ರು ತಿಳಿಸ್ಕೊಡೋದು ಚೆನ್ನಾಗಿದೆ ಅಂತ. ಸಿವಾಯ್ ಜ್ಞಾನ ಸಾಗರ್ ಅವ್ರ ತೋ ಕೊಯ್ ಸಮझा ना सके. ಬಾಬಾ ಹೇಳ್ತಾರೆ ಇಲ್ಲಿ ಜ್ಞಾನ ಸಾಗರ್ನ ಬಿಟ್ಟರೆ ಇನ್ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಚಾರ ಸಾಗರ್ ಮಂಥನ್ ಕರ್ ಫಿರ್ ಬೈಟ್ ಲಿಖನಾ ಚಾಯ್, ಫಿರ್ ಪಡಿ ತೋ ಖ್ಯಾಲ್ ಮೇ ಆಯೇಗಾ. ಬಾಬಾ ಹೇಳ್ತಾರೆ ವಿಚಾರ ಸಾಗರ ಮಂಥನ ಮಾಡಿ ಕುತ್ಕೊಂಡು ಬರಿಬೇಕು ಅಂತ. ಬರ್ದಿದ್ದನ್ನು ಮತ್ತೆ ಓದಿದರೆ ವಿಚಾರ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಯ ಅಕ್ಷರ ಆ್ಯಡ್ ಕರ್ನಿಚೆ, ಅವಾಗ ಗೊತ್ತಾಗ್ತದೆ ನಾವು ಇಂತಿಂಥ ಅಕ್ಷರವನ್ನು ಮತ್ತೆ ಇದರಲ್ಲಿ ಕೂಡಿಸ್ಬೇಕು ಅಂತ. ಬಾಬಾ ಬಿ ಪಹಲೆ ಮುರಳಿ ಲಿಖ ಕರ್ ತುಮಕೋ ಹಾತ್ ಮೇ ದೇ ದೇತೆ ಫಿರ್ ಸುನಾತೆ. ಬಾಬಾನು ಕೂಡ ಮೊದಲಿಗೆ ಮುರಳಿಯನ್ನು ಬರೆದು ನಮಗೆ ಕೈಯಲ್ಲಿ ಕೊಡ್ತಾಯಿದ್ರು, ನಂತರ ಹೇಳ್ತಿದ್ರು या तो तुम घर में बाबा के साथ रहते हो, अब तो तुमको बाहर में जाकर सुनाना पड़ता है. ಇಲ್ಲಂತೂ ನೀವು ಮನೆಯಲ್ಲಿ ಬಾಬನ ಜೊತೆಗಿರ್ತೀರ. ಬಾಬಾ ಹೇಳ್ತಾರೆ ಈಗ ನೀವು ಹೊರಗೆ ಹೋಗಿ ಹೇಳಬೇಕಾಗ್ತದೆ. यह टॉपिक बड़ी ವಂಡರ್ಫುಲ್ है, ಬ್ರಹ್ಮ ಸೋ ವಿಷ್ಣು ಇನ್ಕೋ ಕೊಯ್ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಈ ಟಾಪಿಕ್ ಭಾಳ ಚೆನ್ನಾಗಿದೆ. ಬಾಬಾ ಇವತ್ತು ವಿಶೇಷವಾಗಿ ಟಾಪಿಕ್ ಬಗ್ಗೆ ಹೇಳ್ತಾರೆ, ಬ್ರಹ್ಮ ಸೋ ವಿಷ್ಣು. ಮತ್ತು ಇದನ್ನು ಯಾರೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. विष्णु की नाभि से ब्रह्मा दिखाते हैं, जैसे ಗಾಂಧಿ ಕಿ ನಾಭಿ ಸೆ ನೆಹರು. ಅಲ್ಲೇನು ತೋರಿಸ್ತಾರೆ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ ತೋರಿಸ್ತಾರೆ. ನಂತರ ಗಾಂಧಿಯ ನಾಭಿಯಿಂದ ನೆಹರು ಹುಟ್ಟಿದ ಅಂತ ತೋರಿಸ್ತಾರೆ. ಪರಂತು ಡಿನೈಸ್ಟಿ ತೋ ಚಾಹಿಯೇನಾ, ಬ್ರಾಹ್ಮಣ ಕುಲ ಮೇ ರಾಜಾ ಹಿ ನಹೀ ಹೈ, ಬ್ರಾಹ್ಮಣ ಸಂಪ್ರದಾಯ ಸೋ ಬಂತೆ ಹೈ ಡಿ ಡಿನೈಸ್ಟಿ. ಬಾಬಾ ಹೇಳ್ತಾರೆ ಆದರೆ ಒಂದು ಮನೆತನ ಅನ್ನೋದು ಬೇಕಲ್ವಾ, ಬ್ರಾಹ್ಮಣ ಕುಲದಲ್ಲಿ ರಾಜರ ಮನೆತನ ಇರೋದಿಲ್ಲ. ಬ್ರಾಹ್ಮಣ ಸಂಪ್ರದಾಯದವರು ಆಗ್ತಾರೆ, ಮುಂದೆ ದೈವಿ ಸಂಪ್ರದಾಯದವರು ಅಂತಾರೆ ಬಾಬಾ, ದೈವಿ ಮನೆತನದವರು ಆಗ್ತಾರೆ. ಫಿರ್ ಚಂದ್ರವಂಶಿ ಡಿನೈಸ್ಟಿ ಮೇ ಜಾಯಂಗೆ, ಫಿರ್ ವೈಶ್ಯ ಡಿನೈಸ್ಟಿ. ಬಾಬಾ ಹೇಳ್ತಾರೆ ಮುಂದೆ ಚಂದ್ರವಂಶಿ ಮನೆತನದಲ್ಲಿ ಬಂದರೆ ನಂತರ ವೈಶ್ಯ ಮನೆತನದಲ್ಲಿ. ऐसे हर एक की डिनाइस्टी चलती है ना. सतयुग है वाइसलेस वर्ल्ड, कलयुग है विशियस वर्ल्ड. ಬಾಬಾ ಹೇಳ್ತಾರೆ ಅದೇ ರೀತಿ ಪ್ರತಿಯೊಂದು ಮನೆತನ ನಡೀತದಲ್ವಾ. ಸತ್ಯುಗದಲ್ಲಿ ನಿರ್ವಿಕಾರಿ ಜಗತ್ತು, कलयुग विकारी जगत्तु. यह दो अक्षर भी कोई की बुद्धि में नहीं है, नहीं तो ये जरूर बुद्धि में होनी चाहिए कि विशेष से वैसलेस कैसे बनते हैं. ಬಾಬಾ ಹೇಳ್ತಾರೆ ಈ ಎರಡು ಅಕ್ಷರನೂ ಕೂಡ ಯಾರ ಬುದ್ಧಿಯಲ್ಲೂ ಬರಲ್ಲ, ಇಲ್ಲಾಂದರೆ ಅವಶ್ಯವಾಗಿ ಬುದ್ಧಿಯಲ್ಲಿ ಬರಬೇಕು ತಾನೆ. ವಿಕಾರಿಯಿಂದ ನಿರ್ವಿಕಾರಿ ಹೇಗಾಗೋದು ಅಂತ. ಮನುಷ್ಯನ ವೈಸ್ಲೆಸ್ಕೋ ಜಾನ್ತೆ ನಾ ವಿಶಸ್ಕೋ. ಮನುಷ್ಯರು ವಿಕಾರವನ್ನು ತಿಳ್ಕೊಂಡಿಲ್ಲ, ನಿರ್ವಿಕಾರವನ್ನು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ತುಮಕೋ ಸಮझाया जाता है ದೇವತಾಯೇ ವೈಸ್ಲೆಸ್. ನಮಗೆ ತಿಳಿಸ್ಕೊಡ್ತಾರೆ ಬಾಬಾ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು ಅಂತ. ऐसे कभी नहीं सुना कि ब्राह्मण वैसलेस है, नई दुनिया है वैसलेस, पुरानी दुनिया है विशेष. ಬಾಬಾ ಹೇಳ್ತಾರೆ ಈ ರೀತಿ ಎಲ್ಲೂ ಕೂಡ ಕೇಳಿಲ್ಲ ಅಲ್ವಾ, ಬ್ರಾಹ್ಮಣರು ನಿರ್ವಿಕಾರಿಗಳಾಗಿದ್ದರು ಅಂತ. ಹೊಸ ಜಗತ್ತಿನಲ್ಲಿ ನಿರ್ವಿಕಾರಿಗಳು, ಹಳೆ ಜಗತ್ತಿನಲ್ಲಿ ವಿಕಾರಿಗಳು ಅಂತಾರೆ ಬಾಬಾ. तो जरूर संगम युग दिखाना पड़े. इसको किसको भी पता नहीं, इसका किसको भी पता नहीं ಅಂದಮೇಲೆ ಅವಶ್ಯವಾಗಿ ಸಂಗಮ ಯುಗ ತೋರಿಸ್ಬೇಕಲ್ವಾ, ಇದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. पुरुषोत्तम मास मनाते हैं ना, 3 वर्ष बाद एक मास मनाते हैं. ಬಾಬಾ ಹೇಳ್ತಾರೆ ಒಂದು ಪುರುಷೋತ್ತಮ ಮಾಸ ಅಂದರೆ ಅಧಿಕ ಮಾಸ ಅಂತ ಮಾಡ್ತಾರಲ್ವ, 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಬರ್ತದೆ. ಅಧಿಕ ಮಾಸವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ. ತುಮಾರ 5000 ವರ್ಷ ಬಾದ್ ಏಕ್ ಸಂಗಮ ಯುಗ ಆತಾ ಹೈ. ಹಾಗೆಯೇ ನಮ್ಮದು ಕೂಡ 5000 ವರ್ಷ ಆದಮೇಲೆ ಒಂದು ಸಂಗಮ ಯುಗ ಅಂತ ಬರ್ತದೆ. ಮನುಷ್ಯ ಆತ್ಮ और परमात्मा को यथार्थ नहीं जानते, सिर्फ कह देते हैं चमकता है अजब सितारा. ಮನುಷ್ಯರು ಆತ್ಮ ಪರಮಾತ್ಮವನ್ನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ. ಏನು ಹೇಳ್ತಾರೆ, ಕೇವಲ ಹೊಳೆಯುತ್ತಿರುವಂಥ ದಿವ್ಯ ನಕ್ಷತ್ರ ಅಂತ ಹೇಳ್ತಾರೆ. बस जैसे दिखाते हैं. रामकृष्ण परमहंस का चेला विवेकानंद कहता था
मैं गुरु के सामने बैठा था, गुरु का भी ध्यान तो करते हैं ना. ಈ ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಹೇಗೆ ತೋರಿಸ್ತಾರೆ ನೋಡಿ. ಏನು, ರಾಮಕೃಷ್ಣ ಪರಮಹಂಸರ ಶಿಷ್ಯ ವಿವೇಕಾನಂದ ಅವರು ಹೇಳ್ತಾರೆ, ನಾನು ಗುರುವಿನ ಎದುರುಗಡೆ ಕೂತ್ಕೊಂಡಿದ್ದೆ, ಗುರುವಿನ ಧ್ಯಾನ ಅಂತೂ ಮಾಡ್ತಿರ್ತಾರೆ ತಾನೆ. ಅಭಿ ಬಾಪ್ ಕಾತೆ ಮಾಮೇಕಂ ಯಾದ್ ಕರೋ, ಧ್ಯಾನ ಕಿ ತೋ ಬಾತಿ ನಹಿ, ಗುರು ತೋ ಯಾದ್ ಹೈ ಹಿ. ಈಗ ಬಾಬಾ ಹೇಳ್ತಾರೆ ನಾನೊಬ್ಬನೇ ನೆನಪು ಮಾಡಿ ಅಂತ. ಧ್ಯಾನದ ಮಾತಿಲ್ಲ, ಯಾಕಂದ್ರೆ ಗುರುವಿನ ನೆನಪಂತೂ ಇದೆ. ಖಾಸ್ ಬೈಟ್ ಕರ್ಕೆ ಯಾದ್ ಕರ್ನೆ ಸೆ ಯಾದ್ ಆಯೇಗಾ ಕ್ಯಾ, ಖಾಸ್ ಕೂತ್ಕೊಂಡು ನೆನಪು ಮಾಡೋದ್ರಿಂದ ನೆನಪು ಬರುತ್ತೇನು. ಉನ್ಕಿ ಗುರು ಮೇ ಭಾವನಾ ಥಿ कि यह भगवान है, तो देखा कि उनकी आत्मा निकल मेरे में ಲೀನ್ हो गई. ಸ್ವಾಮಿ ವಿವೇಕಾನಂದ ಅವರಿಗೆ ಗುರುವಿನ ಮೇಲೆ ಒಂದು ಭಾವನೆ ಇರುವ ಕಾರಣ ಅವರೇ ಭಗವಂತ ಅಂತ ತಿಳ್ಕೊಂಡು ಅವ್ರ ಆತ್ಮ ನನ್ನೊಳಗಡೆ ಬಂದು ಸೇರಿಕೊಳ್ತು ಅಂತ ಹೇಳ್ತಾರೆ ಅವರು. ಉನ್ಕಿ ಆತ್ಮ ಕಹಾ ಜಾಕರ್ ಬೈಟಿ ಫಿರ್ ಕ್ಯಾ ಹುವಾ ಕುಚ್ ಭಿ ವರ್ಣನ್ ನಹಿ, ಬಸ್ ಅವ್ರ ಆತ್ಮ ಎಲ್ಲೋ ಕೂತ್ಕೊಳ್ತು, ಏನಾಯಿತು ಯಾವುದೂ ಕೂಡ ವರ್ಣನೆ ಇಲ್ಲ, ಮುಗೀತು. ಖುಷ್ ಹುವಾ ಹಮ್ಕೋ ಭಗವಾನ್ ಕಾ ಸಾಕ್ಷಾತ್ಕಾರ, ಖುಷಿ ಆಯಿತು, ನನಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಅಂತ. ಭಗವಾನ್ ಕ್ಯಾ ಹೇ ವ ನೈ ಜಾನ್ತೆ. ಬಾಬಾ ಇಲ್ಲಿ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಹೇಳ್ತಾರೆ, ಸಾಕ್ಷಾತ್ಕಾರ ಆಯಿತು ಅವ್ರಿಗೆ, ಆದರೆ ಭಗವಂತ ಯಾರು ಏನು ಅನ್ನೋದನ್ನು ಅವ್ರೇನು ತಿಳ್ಕೊಳ್ಳೇ ಇಲ್ಲ. ಬಾಪ್ ಸಮझाते हैं, सीढ़ी के चित्र पर तुम समझाओ, यह है ಭಕ್ತಿ ಮಾರ್ಗ. ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಮೆಟ್ಲು ಚಿತ್ರದ ಬಗ್ಗೆ ನೀವು ತಿಳಿಸ್ಕೊಡಿ, ಇದು ಭಕ್ತಿ ಮಾರ್ಗ. ತುಮ್ ಜಾನ್ತೆ ಏಕ್ ಹೇ ಭಕ್ತಿ ಕಿ ಬೋಟ್, ದೂಸರಿ ಹೇ ಜ್ಞಾನ ಕಿ. ಬಾಬಾ ಹೇಳ್ತಾರೆ ಇಲ್ಲಿ ಎರಡು ದೋಣಿಗಳಿವೆ, ಒಂದು ಭಕ್ತಿಯ ದೋಣಿ ಇದ್ದರೆ ಇನ್ನೊಂದು ಜ್ಞಾನದ ದೋಣಿ. ಜ್ಞಾನ ಅಲಗ್ ಹೇ, ಭಕ್ತಿ ಅಲಗ್ ಹೇ. ಬಾಬಾ ಕತೆ ಹಮ್ನೆ ತುಮಕೋ ಕಲ್ಪ ಪಹಲೆ ಜ್ಞಾನ ದಿಯಾ ಥಾ. ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ಹೇಳ್ತಾರೆ, ಜ್ಞಾನನೇ ಬೇರೆ ಭಕ್ತಿನೇ ಬೇರೆ. ತಂದೆ ಹೇಳ್ತಾರೆ, ನಾನು ನಿಮಗೆ ಕಲ್ಪದ ಮೊದಲು ಕೂಡ ಜ್ಞಾನ ಕೊಟ್ಟಿದ್ದೆ, ವಿಶ್ವಕ ಮಾಲೀಕ್ ಬನಾಯತ, ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ. अब तुम कहाँ हो, तुम बच्चों की बुद्धि में सारा ज्ञान है, कैसे और डिनाइस्टी आती है, कैसे ಜಾಡ್ बढ़ता है. ಬಾಬಾ ಹೇಳ್ತಾರೆ, ಈಗ ನೀವು ಎಲ್ಲಿದ್ದೀರಾ, ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ. ಹೇಗೆ ಬೇರೆ ಮನೆತನಗಳಿವೆಯೋ, ಹೇಗೆ ಬಾಬಾ ಹೇಳ್ತಿದ್ದಾರೆ ವೃಕ್ಷ ವೃದ್ಧಿ ಆಗ್ತದೆ, ಜೈಸೆ ಗುಲ್ದಸ್ತಾ ಹೋತಾ ಹೇ ನ, ಸೃಷ್ಟಿ ರೂಪಿ ಜಾಡ್ ಬಿ ಫೂಲ್ದಾನ್ ಹೇ. ಬಾಬಾ ಒಂದು ಮಾತು ಹೇಳ್ತಾರೆ, ಹೇಗೆ ಒಂದು ಹೂಗುಚ್ಛ ಇರ್ತದಲ್ವ, ಈ ಸೃಷ್ಟಿರೂಪಿ ವೃಕ್ಷನೂ ಕೂಡ ಒಂದು ರೀತಿ ಹೂಗುಚ್ಛ ಇದ್ದಂಗೆ, ಅಂದರೆ ವೆರೈಟಿ ಹೂಗಳ, ಅಂದರೆ ವೆರೈಟಿ ಧರ್ಮಗಳ ಒಂದು ಹೂಗುಚ್ಛ ಇದ್ದಂಗೆ. बीच में तुम्हारा धर्म और इनसे और 3 धर्म निकलते हैं, फिर उनसे ವೃದ್ಧಿ ಹೋತಿ ಜಾತಿ है. ಬಾಬಾ ಹೇಳ್ತಾರೆ, ಮಧ್ಯದಲ್ಲಿ ನಿಮ್ಮ ಧರ್ಮ, ನಂತರ ಅದರಿಂದ 3 ಧರ್ಮಗಳು ಹುಟ್ಕೊಳ್ತವೆ, ನಂತರ ಅದರಿಂದ ವೃದ್ಧಿ ಆಗ್ತಾ ಹೋಗ್ತದೆ. तो इस झाड़ को भी याद करना है, कितनी टाल टालियाँ आदि निकलती रहती हैं. ಬಾಬಾ ಹೇಳ್ತಾರೆ, ಈ ವೃಕ್ಷವನ್ನು ಕೂಡ ನೆನಪು ಮಾಡ್ಕೊಳ್ಬೇಕು, ಎಷ್ಟೊಂದು ರೆಂಬೆ ಕೊಂಬೆಗಳೆಲ್ಲ ಹುಟ್ಕೊಳ್ತದೆ. ಪಿಚಾಡಿ ಮೇ ಆನೆ ವಾಲೆ ಕಾ ಮಾನ್ ಭಿ ಹೋ ಜಾತಾ ಹೈ, ಬಡ್ಕಾ ಜಾಡ್ ಹೋತಾ ಹೈ ನಾ ತೂರ್ ಹೈ ನಹಿ. ಬಾಬಾ ಹೇಳ್ತಾರೆ, ಪರಂಧಾಮದಿಂದ ಏನು ಕೊನೆಗೆ ಬರ್ತಾರಲ್ಲ, ಅವ್ರದ್ದು ಕೂಡ ಮಾನ್ಯತೆ ಇರ್ತದೆ, ಅಂದರೆ ಅವ್ರಿಗೂ ಕೂಡ ಭಾಳಷ್ಟು ಗೌರವ ಸಿಗ್ತದೆ. ಹೇಗೆ ಆಲದ ವೃಕ್ಷ ಇದೆಯಲ್ವಾ, ಬಾಬಾ ಹೇಳ್ತಾರೆ ಅದಕ್ಕೆ ಅಡಿಪಾಯನೇ ಇಲ್ಲ, ಬಾಕಿ ಸಾರಾ ಜಾಡ್ ಖಡಾ ಹೇ, ದೇವಿ ದೇವತಾ ಧರ್ಮ ಭಿ ಖತಮ್ ಹುವಾ ಪಡಾ ಹೇ. ಶಿವಬಾಬಾ ಇಲ್ಲೇನು ಹೇಳ್ತಾರೆ, ಫೌಂಡೇಶನ್ ಇಲ್ಲದೇ ಇದ್ರೂ ಕೂಡ ವೃಕ್ಷ ಮಾತ್ರ ನಿಂತ್ಕೊಂಡಿದೆ. ಹಾಗೆಯೇ ದೇವಿ ದೇವತಾ ಧರ್ಮನೂ ಕೂಡ ಈಗ ಸಮಾಪ್ತಿಯಾಗಿಬಿಟ್ಟಿದೆ, ಬಿಲ್ಕುಲ್ ಸಡ್ ಗಯಾ ಹೇ. ಭಾರತವಾಸಿ ಅಪ್ನೆ ಧರ್ಮಕ್ಕೋ ಬಿಲ್ಕುಲ್ ನಹಿ ಜಾನ್ತೆ. ಬಾಬಾ ಹೇಳ್ತಿದ್ದಾರೆ, ಪೂರ ಒಣಗೋಗ್ಬಿಟ್ಟಿದೆ, ಭಾರತವಾಸಿಗಳು ತಮ್ಮ ಧರ್ಮವನ್ನು ಬಿಲ್ಕುಲ್ ತಿಳ್ಕೊಂಡೇ ಇಲ್ಲ. ಅವ್ರು ಸಬ್ ಅಪ್ನೆ ಧರ್ಮಕ್ಕೋ ಜಾನ್ತೆ ಹೇ, ಯಾ ಕಹತೆ ಹಮ್ ಧರ್ಮಕ್ಕೋ ಮಾನ್ತೇ ಹಿ ನಹಿ. ಬಾಬಾ ಹೇಳ್ತಾರೆ, ಎಲ್ಲರೂ ತಮ್ಮ ಧರ್ಮವನ್ನು ತಿಳ್ಕೊಂಡ್ರು, ಇವರೇನು ಹೇಳ್ತಾರೆ ನಾವು ನಮ್ಮ ಧರ್ಮವನ್ನೇ ಒಪ್ಪೋದಿಲ್ಲ ಅಂತ. ಮುಖ್ಯ ಹೈ ಈ 4 ಧರ್ಮ, ಬಾಕಿ ಛೋಟೆ ಛೋಟೆ ತೋ ಅನೇಕೆ. ಮುಖ್ಯ ಅಂದ್ರೆ 4 ಧರ್ಮಗಳು, ಇನ್ನು ಸಣ್ಣ ಪುಟ್ಟದಂತೂ ಬೇಕಾದಷ್ಟಿವೆ. ಇಸ್ ಜಾಡ್ ಅವ್ರ ಸೃಷ್ಟಿ ಚಕ್ರಕ್ಕೂ ತುಮ್ ಅಭಿ ಜಾನ್ತೆ ಹೋ. ಬಾಬಾ ಹೇಳ್ತಾರೆ, ವೃಕ್ಷ ಮತ್ತು ಸೃಷ್ಟಿ ಚಕ್ರವನ್ನು ನೀವೀಗ ತಿಳ್ಕೊಂಡಿದ್ದೀರ. ದೇವಿ ದೇವತಾ ಧರ್ಮಕ ನಾಮ್ ಹಿ ಗುಮ್ ಕರ್ ದಿಯಾ ಹೇ. ದೇವಿ ದೇವತಾ ಧರ್ಮದ ಹೆಸರನ್ನೇ ಮಾಯ ಮಾಡಿಬಿಟ್ಟಿದ್ದಾರೆ. ಫಿರ್ ಬಾಪ್ ಉಸ್ಕಿ ಸ್ಥಾಪನಾ ಕರ್ ಬಾಕಿ ಸಬ್ ಧರ್ಮ ಕಾ ವಿನಾಶ ಕರ್ ದೇತೆ ಹೇ. ಈಗ ತಂದೆ ಅದರ ಸ್ಥಾಪನೆ ಮಾಡಿ ಉಳಿದೆಲ್ಲ ಧರ್ಮವನ್ನು ವಿನಾಶ ಮಾಡ್ತಾರೆ. ಗೋಲೆ ಕೆ ಚಿತ್ರ ಪರ್ ಭಿ ಜರೂರ್ ಲೇ ಜಾನಾ ಚಾಯ್, ಯ ಸತ್ಯುಗ ಯ ಕಲಿಯುಗ. ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರದ ಚಿತ್ರದ ಬಗ್ಗೆನೂ ನೀವು ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ತಿಳಿಸ್ಕೊಡ್ಬೋದು. ಇದು ಸತ್ಯುಗ, ಇದು ಕಲಿಯುಗ. ಕಲಿಯುಗ ಮೇ ಕಿತನೆ ಧರ್ಮ ಹೇ, ಸತ್ಯುಗ ಮೇ ಹೇ ಏಕ್ ಧರ್ಮ.
ಹೇಳ್ಬೋದು ಅವ್ರು, ಕಲಿಯುಗದಲ್ಲಿ ಇಷ್ಟು ಧರ್ಮಗಳಿವೆ, ಸತ್ಯುಗದಲ್ಲಿ ಒಂದೇ ಧರ್ಮ, ಏಕ ಧರ್ಮ ಕಿ ಸ್ಥಾಪನಾ ಅನೇಕ ಧರ್ಮೋं का ವಿನಾಶ ಕೌನ್ ಕರ್ತಾ ಹೋಗ, ತಿಳಿಸ್ಕೊಡ್ಬೋದು ಅವರಿಗೆ. ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಯಾರು ಮಾಡ್ತಿರ್ಬೋದು. ಭಗವಾನ್ ಭೀ ಜರೂರ್ ಕಿಸ್ಕೆ ದ್ವಾರ ತು ಕರಾಯಂಗೆನ. ಬಾಬಾ ಹೇಳ್ತಾರೆ ಭಗವಂತ ಯಾರ್ದರ ಮೂಲಕ ಮಾಡಿಸ್ತಿರ್ಬೋದಲ್ವ. ಬಾಪ್ ಕತೆ ಬ್ರಹ್ಮ ದ್ವಾರ ಆದಿ ಸನಾತನ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕರಾತ ಹೂँ. ಬಾಬಾ ಹೇಳ್ತಾರೆ ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸ್ತೇನೆ. ಬ್ರಾಹ್ಮಣ ಸೋ ವಿಷ್ಣುಪುರಿಕೆ ದೇವತಾ ಬಂದು, ಬ್ರಾಹ್ಮಣರೇ ಮುಂದೆ ವಿಷ್ಣುಪುರಿಯ ದೇವತೆಗಳಾಗ್ತಾರೆ. ಸಂಗಮ್ ಪರ್ ತುಮ್ ಬ್ರಾಹ್ಮಣೋं को ಪವಿತ್ರ बनने की ಗುಪ್ತ ಮೇಹನತ್ ಕರ್ನಿ ಪಡ್ತಿ ಹೈ. ಬಾಬಾ ನಾವು ಮಕ್ಕಳಿಗೆ ಇಲ್ಲೇನು ಹೇಳ್ತಾರೆ ಅಂದರೆ, ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರು ಪವಿತ್ರರಾಗುವ ಗುಪ್ತ ಪರಿಶ್ರಮ ಪಡಬೇಕಾಗ್ತದೆ. ತುಮ್ ಬ್ರಹ್ಮಾಕೆ ಬಚ್ಚೆ ಸಂಗಮ್ ಪರ್ ಬಾಯಿ ಬೆಹನ್ ಹೋ, ಗಂದಿ ದೃಷ್ಟಿ ಬಾಯಿ ಬೆಹನ್ ಕಿ ರಹ ನಹೀ ಸಕ್ತಿ. ನೀವು ಬ್ರಹ್ಮನ ಮಕ್ಕಳು ಅಂತಂದಾಗ ಬಾಬಾ ಹೇಳ್ತಾರೆ ನೀವು ಸೋದರ ಸೋದರಿಯರು. ಸೋದರ ಸೋದರಿಯರು ಅಂತಂದಾಗ ನಿಮಗೆ ಕೊಳಕು ದೃಷ್ಟಿ ಅಂದರೆ ವಿಕಾರ ದೃಷ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ತ್ರೀ ಪುರುಷ ದೋನೋ ಅಪ್ನೆ ಕೋ ಬೀಕೆ ಸಮಜ್ತೆ ಹೈ. ಇಸ್ಮೇ ಬಡಿ ಮೇಹನತ್ ಹೈ. ಪತಿ ಪತ್ನಿ ಇಬ್ಬರು ತಮ್ಮನ್ನ ಬೀಕೆ ಅಂತ ತಿಳ್ಕೊಳ್ಳೋದು ಭಾಳ ಕಷ್ಟ ಇದೆ ಅಂತಾರೆ ಬಾಬಾ. ಸ್ತ್ರೀ ಪುರುಷ ಕಿ ಕಶಿಶ್ ಐಸಿ ಹೈ ಜೋ ಬಸ್ ಹಾತ್ ಲಗಾನೆ ಕೆ ಬಿಗರ್ ರಹ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ಇಲ್ಲಿ ಸ್ತ್ರೀ ಪುರುಷ ಎನ್ನುವಂಥ ಆಕರ್ಷಣೆ ಹೀಗಿದೆ. ಬಾಬಾ ಹೇಳ್ತಾರೆ ಒಬ್ರನ್ನೊಬ್ರು ಟಚ್ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಹ ಬಾಯಿ ಬೆಹನ್ ಕೋ ಹಾತ್ ತೋ ಲಗಾನ ಹಿ ನಹೀ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ನೀವು ಸೋದರ ಸೋದರಿಯರು ಅಂದಾಗ ಇಲ್ಲಿ ನೀವು ಟಚ್ ಮಾಡಿಕೊಡ್ದು ಅಂತಾರೆ ಬಾಬಾ. ನೈ ತೋ ಪಾಪ್ ಕಿ ಫೀಲಿಂಗ್ ಆತಿ ಹೈ. ಹಾಗೇನಾದರೂ ಟಚ್ ಮಾಡಿದರೆ ಪಾಪದ ಫೀಲಿಂಗ್ ಬರ್ತದೆ. ಹಮ್ ಬೀಕೆ ಹೇ ಯಾ ಭೂಲ್ ಜಾತೆ ಹೇ ತೋ ಫಿರ್ ಖತಮ್ ಹೋ ಜಾತೆ ಹೇ. ನಾವು ಬೀಕೆಗಳು ಅನ್ನೋದನ್ನು ಮರ್ತರೇ ಬಾಬಾ ಹೇಳ್ತಾರೆ ಸಮಾಪ್ತಿಯಾಗಿಬಿಡ್ತಾರೆ. ಇಸ್ಮೇ ಬಡಿ ಗುಪ್ತ ಮೇಹನತ್ ಹೈ. ಬಲ್ ಯುಗಲ್ ಹೋ रहते हैं, किसको क्या पता वह खुद जानते हम बीके हैं ಫರಿಸ್ತೆ हैं. ಬಾಬಾ ಹೇಳ್ತಾರೆ ಇದರಲ್ಲಿ ಗುಪ್ತ ಪರಿಶ್ರಮ ಇದೆ. ಬಲೆ ಪತಿ ಪತ್ನಿ ಆದ್ರೂ ಕೂಡ ಯಾರು ಏನು ತಿಳ್ಕೊಂಡಿದ್ದಾರೆ, ಯಾರಿಗೇನು ಗೊತ್ತು, ಸ್ವಯಂ ಅವ್ರು ತಿಳ್ಕೊಂಡಿದ್ದಾರೆ ನಾವು ಬೀಕೆಗಳು ಫರಿಸ್ತಾಗಳು ಅಂತ. ಹಾತ್ ಲಗಾನ ನಹೀ ಹೈ, ಐಸೆ ಕರ್ತೆ ಕರ್ತೆ ಸೂಕ್ಷ್ಮೋತ್ತನವಾಸಿ ಫರಿಸ್ತೆ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ ನಾವು ಫರಿಸ್ತಾಗಳು. ಬಾಬಾ ಹೇಳ್ತಾರೆ ಟಚ್ ಮಾಡಲೇ ಕೂಡದು ಅಂತಾರೆ ಬಾಬಾ. ಕೇವಲ ದೇಹದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಬಾಬಾ ಹೇಳ್ತಿದ್ದಾರೆ ದೃಷ್ಟಿಯಿಂದಲೂ ಕೂಡ ಟಚ್ ಮಾಡಿಕೊಡೋದು ಅಂತ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ. ಯಾಕಂದರೆ ನಾವು ಮುಂದೆ ಸೂಕ್ಷ್ಮೋತ್ತನವಾಸಿ ಫರಿಸ್ತಾಗಳಾಗುವಂಥದ್ದು. ನೈತು ಫರಿಸ್ತಾ ಬನ್ನ ಈ ಸಕ್ತೆ, ಫರಿಸ್ತಾ ಬನ್ನ ಆಯಿತು ಪವಿತ್ರ ನಾ ಪಡೆ. ಇಲ್ಲಾಂದ್ರೆ ಫರಿಸ್ತಾ ಆಗಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಫರಿಸ್ತಾ ಆದರೆ ತಾನೇ, ಫರಿಸ್ತಾ ಬನ್ನ ಆಯಿತು ಪವಿತ್ರ ನಾ ಪಡೆ. ಐಸಿ ಜೋಡಿ ನಿಕ್ಲೆ ತೋ ನಂಬರ್ 1 ಜಾಯ್. ಫರಿಸ್ತಾ ಆಗಬೇಕು ಅಂದರೆ ಬಾಬಾ ಹೇಳ್ತಾರೆ ಪವಿತ್ರ ಆಗಲೇಬೇಕು, ಪವಿತ್ರ ಇರಲೇಬೇಕು. ಈ ರೀತಿ ಜೋಡಿ ಹುಟ್ಕೊಳ್ಬೇಕು, ಅವ್ರು ನಂಬರ್ 1 ಆಗಬೇಕು. कहते दादा ने सब अनुभव किया, पिछाड़ी में करके संन्यास किया, बहुत मेहनत तो उनको है जो जोड़ा बन जाते हैं. ಹೇಳ್ತಾರಂತೆ ಈ ದಾದಾ ಅಂತೂ ಎಲ್ಲ ಅನುಭವಿಗಳಾಗಿದ್ದಾರೆ, ಕೊನೆಗೆ ಅವರು ಸನ್ಯಾಸ ಸ್ವೀಕಾರ ಮಾಡಿದರು. ಬಹಳ ಪರಿಶ್ರಮ ಯಾರಿಗೆ ಅಂದರೆ ಯಾರು ಜೋಡಿಯಾಗಿರ್ತಾರೆ. ಫಿರ್ ಉಸ್ಮೆ ಜ್ಞಾನ ಅವ್ರ ಯೋಗ ಬಿ ಚಾಯ್, ಮತ್ತು ಅವರಲ್ಲಿ ಜ್ಞಾನ ಮತ್ತು ಯೋಗನೂ ಬೇಕು ಅಂತಾರೆ ಬಾಬಾ. ಬಹುತೋं को आप समान बनाए तब बड़ा राजा बने, ಸಿರ್ಫ್ ಏಕ್ ಬಾತ್ ತೋ ನಹೀ ಹೈ ನಾ. ಬಾಬಾ ಹೇಳ್ತಿದ್ದಾರೆ ಭಾಳ ಜನರನ್ನ, ಬಾಬಾ ಹೇಳ್ತಾರೆ ಭಾಳ ಜನರನ್ನ ತಮ್ಮ ಸಮಾನ ಮಾಡಿಕೊಂಡ್ರೆ ದೊಡ್ಡ ರಾಜರಾಗ್ತೀರ. ಕೇವಲ ಒಂದು ಮಾತಂತೂ ಅಲ್ಲ ಅಲ್ವಾ. ಬಾಪ್ ಕತೆ ತುಮ್ ಶುಭಾವಕ್ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ ನೀವು ಶುಭಾಬನ್ ನೆನ್ಪು ಮಾಡಿ. ಯಹೇ ಪ್ರಜಾಪಿತ ಬಹುತ್ ಐಸೆ ಭಿ ಹೈ ಜೋ ಕಹತೆ ಹೈ ಹಮಾರಾ ಕಾಮ್ ತೋ ಶುಭಾಬಾ ಸೆ ಹೈ. ಶುಭಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ ಪ್ರಜಾಪಿತನೂ ಇದ್ದಾರೆ. ಭಾಳ ಜನ ಹಿಂಗೂ ಹೇಳ್ತಾರಂತೆ, ನಮಗೆಲ್ಲ ಶಿವಬಾಬನ ಜೊತೆಗೇ ಕನೆಕ್ಷನ್ನು, ಇವ್ರ ಜೊತೆಗೆ ನಮ್ಮದೇನು ಕೆಲಸ ಅಂತ. ಹಮ್ ಬ್ರಹ್ಮಕ್ಕೋ ಯಾದ್ ಹಿ ಕ್ಯೂ ಕರೆ, ನಾವು ಬ್ರಹ್ಮನ ನೆನಪಾದರೂ ಯಾಕೆ ಮಾಡಬೇಕು ಅಂತ. ಉನ್ಕೋ ಪತ್ರ ಹಿ ಕ್ಯೂ ಲಿಖೆ ಐಸೆ ಭಿ ಹೈ, ಅವ್ರಿಗೆ ಪತ್ರ ಆದರೂ ಯಾಕೆ ಬರೀಬೇಕು ನಾವು. ಇಂಥವರು ಭಾಳ ಜನ ಇದ್ದಾರೆ. ತುಮಕೋ ಯಾದ್ ಕರ್ನಾ ಹೈ ಶಿವಬಾಬಕ್ಕೋ, ಇಸ್ಲಿಯೇ ಬಾಬಾ ಫೋಟೋ ಆದಿ ಭಿ ನೈ ದೇತೆ ಹೈ. ನೀವು ನೆನ್ಪು ಮಾಡಬೇಕು ಶಿವಬಾಬನನ್ನು, ಅದಕ್ಕೋಸ್ಕರ ಬಾಬಾ ಫೋಟೋ ಎಲ್ಲ ತೆಗೆಸ್ಕೊಳ್ಳಿಕ್ಕೆ ಬಿಡಲ್ಲ. ಇನ್ಮೇ ಶಿವಬಾಬಾ ಆತಾ ಹೈ ಯತೋ ದೇಹದಾರಿ ಹೈನ. ಇವರಲ್ಲಿ ಶಿವಬಾಬಾ ಬರ್ತಾರೆ ಅಂದರೆ ಈ ಬ್ರಹ್ಮನಲ್ಲಿ ಶಿವಬಾಬಾ ಬರ್ತಾರೆ, ಇವರು ದೇಹದಾರಿ ಅಲ್ವಾ. ಅಭಿ ತೋ ತುಮ್ ಬಚ್ಚೋं को बाप से वर्षा मिलता है, वह अपने को ईश्वर कहते हैं, फिर उनसे क्या मिलता है, कितना घाटा पड़ा है ಭಾರತವಾಸಿयों को. ಈಗ ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ, ಅವರು ತಮ್ಮನ್ನು ಈಶ್ವರ ಅಂತ ಹೇಳ್ಕೊಳ್ತಾರೆ. ಹಾಗಾದರೆ ಅವರಿಂದ ಏನು ಸಿಗ್ತದೆ.
ಎಷ್ಟು ಲಾಸ್ ಆಯಿತು, ಎಷ್ಟೆಲ್ಲ ಕಳ್ಕೊಂಡ್ರು ಈ ಭಾರತವಾಸಿಗಳು. ಏಕದಮ್ ಭಾರತವಾಸಿಯೋನೇ ದಿವಾಲ ಮಾರ, ಏಕದಮ್ ಈ ಭಾರತವಾಸಿಗಳು ದಿವಾಳಿ ಆಗಿಬಿಟ್ರು. प्रजा से भीख मांगते रहते हैं, 10-20 वर्ष का लोन लेते हैं, फिर देना थोड़े ही है. ಬಾಬಾ ಹೇಳ್ತಾರೆ ಪ್ರಜೆಗಳಿಂದ ಭಿಕ್ಷೆ ಬೇಡ್ತಾ ಇರ್ತಾರೆ, 10-20 ವರ್ಷ ಲೋನ್ ತೊಗೊಳ್ತಾ ಇರ್ತಾರೆ, ಅದೇನು ಕೊಡೋಕ್ಕಾಗುತ್ತೇನು ಅಂತಾರೆ ಬಾಬಾ. ಲೇನೆ ವಾಲೆ ದೇನೆ ವಾಲೆ ದೋನೋ ಹಿ ಖತಮ್ ಹೋ ಜಾಯೆಂಗೆ. ತೊಗೊಂಡವರು ಸಮಾಪ್ತಿ, ಕೊಟ್ಟವರು ಸಮಾಪ್ತಿ, ಇಬ್ಬರು ಸಮಾಪ್ತಿ ಆಗಿಬಿಡ್ತಾರೆ. ಕೇಲ್ ಹಿ ಖತಮ್ ಹೋ ಜಾನ ಹೇ. ಬಾಬಾ ಹೇಳ್ತಾರೆ ಆಟನೇ ಸಮಾಪ್ತಿ ಆಗಿಬಿಡ್ತದೆ. ಅನೇಕ ಮುಸೀಬತೆ ಸಿರ್ ಪರ್ ಹೇ, ದೇವಾಲ ಬಿಮಾರಿ ಆದಿ ಬಹುತ್ ಹೇ. ಬಾಬಾ ಇವತ್ತಿನ ವರ್ತಮಾನ ಸಮಯದ ಹೇಳ್ತಿದ್ದಾರೆ, ಭಾಳಷ್ಟು ಕಷ್ಟಗಳು ತಲೆ ಮೇಲಿದೆ, ದಿವಾಳಿ ಆಗ್ತದೆ, ರೋಗ ರುಜಿನಗಳು ಭಾಳ ಬರ್ತವೆ. कोई साहूकारों के पास रख देते हैं और वह दिवाला मार देते हैं तो गरीबों को कितना दुख होता है. ತಿಳ್ಕೊಳ್ರಿ, ನಿಮ್ಮ ಮನೆ ಆಸ್ತಿ ಪತ್ರನೋ ಅಥವಾ ನಿಮ್ಮಲ್ಲಿರುವಂಥ ದುಡ್ಡು ಅಥವಾ ನಿಮ್ಮ ಹತ್ರ ಇರುವಂಥ ಚಿನ್ನನೋ ಹೋಗಿ ಒಬ್ಬರು ಸಾಹುಕಾರ ಮನೆಯಲ್ಲಿ ಒತ್ತಿಟ್ಟು ಬರ್ತೀರಾ, ಆ ಸಾಹುಕಾರ ದಿವಾಳಿ ಆಗಿಬಿಟ್ರೆ ಎಷ್ಟು ದುಃಖ ಆಗ್ತದೆ ಅಂತಾರೆ ಬಾಬಾ. ಕದಂ ಕದಂ ಪರ್ ದುಃಖಿ ದುಃಖ. ಅದಕ್ಕೆ ಈಗ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ದುಃಖ ಇದೆ. ಅಚಾನಕ್ ಬೈಟೆ ಬೈಟೆ ಮರ್ ಜಾತೆ ಹೇ ಯ ಹೈ ಹಿ ಮೃತ್ಯುಲೋಕ. ಅಚಾನಕ್ಕಾಗಿ ಕುತ್ಕೊಂಡಲ್ಲಿನೇ ಸತ್ತೋಗ್ಬಿಡ್ತಾರೆ, ಇದು ಮೃತ್ಯುಲೋಕ ಅಂತಾರೆ ಬಾಬಾ. ಅಮರ್ಲೋಕ್ ಮೇ ತುಮ್ ಅಭಿ ಜಾ ರಹೆ ಹೋ, ಅಮರಪುರಿಗೆ ಬಾದಶಾ ಬಂತೆ ಹೋ. ಬಾಬಾ ಹೇಳ್ತಾರೆ ಅಮರಲೋಕಕ್ಕೆ ಈಗ ನೀವು ಹೋಗ್ತಿದ್ದೀರಾ, ಅಮರಪುರಿಯ ರಾಜರಾಗ್ತೀರಾ. ಅಮರನಾಥ್ ತುಮ್ ಪಾರ್ವತಿಯೋಂಕೋ ಸಚ್ಚಿ ಸಚ್ಚಿ ಅಮರ ಕಥಾ ಸುನಾ ರಹೆ. ಅಮರನಾಥನಾಗಿರುವಂಥ ಶಿವಬಾಬಾ ನಾವು ಪಾರ್ವತಿಯರಿಗೆ ಸತ್ಯ ಸತ್ಯ ಅಮರ ಕಥೆಯನ್ನು ಹೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ ಅಮರ್ ಬಾಬಾ ಹೇ, ಉನ್ಸೆ ಹಮ್ ಅಮರ ಕಥಾ ಸುನ್ ರಹೆ ಹೇ. ಈಗ ನೀವು ತಿಳ್ಕೊಂಡಿದ್ದೀರಿ ಅಮರ ಬಾಬಾ ಆಗಿದ್ದಾರೆ, ಅವರಿಂದ ನಾವೀಗ ಅಮರ ಕಥೆಯನ್ನು ಕೇಳ್ತಿದ್ದೇವೆ. ಅಬ್ ಅಮರ್ಲೋಕ್ ಜಾನಾ ಹೇ, ಈ ಸಮಯ ತುಮ್ ಹೋ ಸಂಗಮ ಯುಗ್ ಪರ್. ಈಗ ನಾವೆಲ್ಲ ಅಮರ್ಲೋಕಕ್ಕೆ ಹೋಗಬೇಕು, ನಾವೆಲ್ಲ ಈಗ ಸಂಗಮ ಯುಗದಲ್ಲಿದ್ದೀವಿ. ಅಚ್ಚಾ, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार. धारणा के लिए मुख्य सार. विचार सागर मंथन कर ब्रह्मा से विष्णु कैसे बनते हैं, इस टॉपिक पर सुनाना है. ವಿಚಾರ ಸಾಗರ ಮಂಥನ ಮಾಡಿ ಬ್ರಹ್ಮನಿಂದ ವಿಷ್ಣು ಹೇಗಾಗ್ತಾರೆ ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ಬೇಕು. ಬುದ್ಧಿ ಕೋ ಜ್ಞಾನ ಮಂಥನ ಮೇ ಬ್ಯುಸಿ ರಖನಾ ಹೇ. ಬುದ್ಧಿಯನ್ನು ಜ್ಞಾನ ಮಂಥನದಲ್ಲಿ ಬ್ಯುಸಿ ಇಟ್ಕೊಳ್ಬೇಕು. सेकंड, राजाई पद प्राप्त करने के लिए ज्ञान और योग के साथ साथ आप समान बनाने की सर्विस भी करनी है. ಬಾಬಾ ಹೇಳ್ತಾರೆ ರಾಜ್ಯ ಪದವಿ ಪಡ್ಕೊಳ್ಳೋದಕ್ಕೋಸ್ಕರ ಜ್ಞಾನ ಮತ್ತು ಯೋಗದ ಜೊತೆಗೆ ತಮ್ಮ ಸಮಾನ ಮಾಡಿಕೊಳ್ಳುವಂಥ ಸೇವೆನೂ ಮಾಡಬೇಕು. ಅಪ್ನಿ ದೃಷ್ಟಿ ಬಹುತ್ ಶುದ್ಧ ಬನಾನಿ ಹೇ. ತಮ್ಮ ದೃಷ್ಟಿಯನ್ನು ಬಹಳ ಶುದ್ಧ ಮಾಡಿಕೊಳ್ಬೇಕು. ವರದಾನ್, ಸರ್ವ ಸಂಬಂಧೋं का अनुभव एक बाप से करने वाले ಅಥಕ್ ಅವ್ರ ವಿಘ್ನ ವಿನಾಶಕ್ ಭವ. ಬಾಬಾ ವರದಾನ ಕೊಡ್ತಾರೆ, ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯ ಜೊತೆ ಮಾಡುವಂತಹ ಅಥಕ್ ಮತ್ತು ವಿಘ್ನ ವಿನಾಶಕರಾಗಿರಿ. जिन बच्चों के सर्व संबंध एक बाप के साथ हैं उनको और संबंध निमित्त मात्र अनुभव होंगे. ಬಾಬಾ ಹೇಳ್ತಾರೆ ಯಾವ ಮಕ್ಕಳಿಗೆ ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆಗಿದೆಯೋ ಅವರಿಗೆ ಉಳಿದೆಲ್ಲ ಸಂಬಂಧಗಳು ನಿಮಿತ್ತ ಮಾತ್ರ ಅಂತ ಅನುಭವ ಆಗ್ತದೆ. वह सदा खुशी में नाचने वाले होंगे, कभी थकावट का अनुभव नहीं करेंगे, अथक होंगे. ಬಾಬಾ ಹೇಳ್ತಾರೆ ಅವ್ರು ಸದಾ ಖುಷಿಯಲ್ಲಿ ಕುಣಿಯುವಂಥವರಾಗಿರ್ತಾರೆ, ಅವ್ರು ಯಾವ ಕಾರಣಕ್ಕೂ ಸುಸ್ತಾಗೋದಿಲ್ಲ. ಬಾಬಾ ಹೇಳ್ತಾರೆ ಅಥಕ್ ಆಗಿರ್ತಾರೆ. ಬಾಪ್ ಅವ್ರ ಸೇವಾ ಇಸಿ ಲಗನ್ ಮೇ ಮಗನ್ ರೇ. ತಂದೆ ಮತ್ತು ಸೇವೆ ಇದೇ ಒಂದು ಬಾಬಾ ಹೇಳ್ತಿದ್ರೆ ಪ್ರೀತಿಯಲ್ಲಿ ಮಗ್ನ ಆಗಿಬಿಟ್ಟಿರ್ತಾರೆ. ವಿಘ್ನೋं के कारण रुकने के बजाय सदा विघ्न विनाशक होंगे. ಏನೇ ಸಮಸ್ಯೆ ವಿಘ್ನ ಬಂದ್ರೂ ಕೂಡ ಅವ್ರು ನಿಂತ್ಕೊಳ್ಳೋದೇ ಇಲ್ಲ. ಅವ್ರು ಏನಾಗಿರ್ತಾರೆ ಅಂದರೆ ವಿಘ್ನ ವಿನಾಶಕರಾಗಿ ಮುಂದೆ ಹೋಗ್ತಾ ಇರ್ತಾರೆ. ಸರ್ವ ಸಂಬಂಧೋं की अनुभूति एक बाप से होने के कारण ಡಬಲ್ ಲೈಟ್ रहेंगे. ಬಾಬಾ ಹೇಳ್ತಾರೆ ಸರ್ವ ಸಂಬಂಧ ಅವ್ರದ್ದು ಒಬ್ಬ ತಂದೆಯ ಜೊತೆಗಿರುವ ಕಾರಣ ಅವರು ಡಬಲ್ ಲೈಟ್ ಆಗಿರ್ತಾರೆ. ಕೊಯ್ ಬೋಜ್ ನೈ ಹೋಗ. ಯಾವ ಹೊರೆನೂ ಅವ್ರು ಹೊತ್ಕೊಳ್ಳೋದಿಲ್ಲ, ಅವ್ರಿಗೆ ಹೊರೆನೂ ಅನಿಸೋದೇ ಇಲ್ಲ. सर्व कंप्लेन समाप्त होंगी, कंप्लीट स्थिति का अनुभव होगा,
ಸಹಜ ಯೋಗಿ ಹೋಂಗೆ. ಬಾಬಾ ಹೇಳ್ತಾರೆ ಸರ್ವ ಕಂಪ್ಲೇಂಟ್ ಸಮಾಪ್ತಿ ಆಗ್ತದೆ, ಕಂಪ್ಲೀಟ್ ಸ್ಥಿತಿಯ ಅನುಭವ ಮಾಡ್ತಾರೆ, ಸಹಜ ಯೋಗಿಗಳಾಗಿರ್ತಾರೆ. ಸ್ಲೋಗನ್ संकल्प में भी किसी देहदारी तरफ आकर्षित होना अर्थात बेवफा बनना. ಬಾಬಾ ಹೇಳ್ತಿದ್ದಾರೆ ಸಂಕಲ್ಪದಲ್ಲಿಯೂ ಕೂಡ ಯಾವುದೇ ದೇಹದಾರಿಯ ಕಡೆ ಆಕರ್ಷಣೆ ಆಗುವುದು ಅಂತಂದರೆ ಬಾಬಾ ಹೇಳ್ತಾರೆ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದಾಗಿದೆ. ಅವ್ಯಕ್ತ इशारे आत्मिक स्थिति में रहने का अभ्यास करो, अंतर्मुखी बनो. जैसे अंतरिक्ष यान वाले ऊंचे होने के कारण सारे पृथ्वी के जहाँ के भी चित्र खींचने चाहे खींच सकते हैं. ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಅಂತರಿಕ್ಷ ಯಾನ ಅಲ್ಲಿರುವಂಥವರು ಶ್ರೇಷ್ಠ ಆಗಿರುವ ಕಾರಣ ಅಂದರೆ ಅದು ಎತ್ತರವಾದ ಸ್ಥಾನ ಆಗಿರುವ ಕಾರಣ ಇಡೀ ಪೃಥ್ವಿಯ ಯಾವ ಮೂಲೆಯ ಚಿತ್ರ ತೆಗಿಬೇಕೋ ಬಾಬಾ ಹೇಳ್ತಿದ್ದಾರೆ ಅದು ತೆಗಿತದೆ. ಐಸೆ साइलेंस की शक्ति से अंतर्मुखी याना द्वारा अव्यक्त इशारे आत्मिक स्थिति में रहने का अभ्यास करो, अंतर्मुखी बनो. जैसे अंतरिक्ष यान वाले ऊंचे होने के कारण सारे पृथ्वी के जहाँ के भी चित्र खींचने चाहे खींच सकते हैं, ऐसे साइलेंस की शक्ति से अंतर्मुखी यान द्वारा मनसा शक्ति द्वारा किसी भी आत्मा को चरित्रवान बनने की श्रेष्ठ आत्मा बनने की प्रेरणा दे सकते हो. ಶಿವಬಾಬಾ ಇಲ್ಲಿ ಅವ್ಯಕ್ತ ವಿಚಾರ ಏನು ಹೇಳ್ತಿದ್ದಾರೆ ಅಂದರೆ, ಹೀಗೆ ಅಂತರಿಕ್ಷ ಯಾನದಲ್ಲಿರುವಂಥವರು ಅವರು ಬಹಳ ಶ್ರೇಷ್ಠ ಅಂದರೆ ಎತ್ತರದಲ್ಲಿರುವ ಕಾರಣ ಬಾಬಾ ಹೇಳ್ತಾರೆ ಪೃಥ್ವಿಯ ಯಾವ ಮೂಲೆ ಚಿತ್ರ ತಗೊಳ್ಬೇಕು ಅಂದ್ರೂ ಕೂಡ ಅವರು ಚಿತ್ರ ತೆಗಿಬೋದು. ಹಾಗೆಯೇ ಶಾಂತಿಯ ಶಕ್ತಿಯಿಂದ ಅಂತರ್ಮುಖಿ ಯಾನದ ಮೂಲಕ ಮನಸಾ ಶಕ್ತಿಯ ಮೂಲಕ ಯಾವುದೇ ಕೂಡ ಆತ್ಮವನ್ನು ಚರಿತ್ರವಂತರನ್ನಾಗಿ ನೀವು ಮಾಡಬೇಕು ಅಂದರೆ ಶ್ರೇಷ್ಠ ಆತ್ಮ ಆಗುವಂಥ ಪ್ರೇರಣೆಯನ್ನು ನೀವು ಕೊಡ್ಬೋದು ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಅಂದರೆ ಇದಕ್ಕೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ ಅಂತರ್ಮುಖಿ ಆಗಬೇಕಾಗ್ತದೆ ಅನ್ನೋ ಮಾತನ್ನು ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಅಚ್ಚಾ ಓಂ. ತಂದೆ ಕಂದ ನಿನಗೆ ನಾನು, ನೀನನ್ನ ತಂದೆ ಕಂದ ನಿನಗೆ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು, ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ, ಸರ್ವ ಸಂಬಂಧವು ನೀನೆ ನನಗೆ,
ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ಪತಿ ಪರಮೇಶ್ವರ ಸಖನು ನೀನೇ. ನೀನೆನ್ನ ತಂದೆ ಕಂದ ನಿನಗೆ ನಾನು. ನೀನೆನ್ನ ತಂದೆ ಕಂದ ನಿನಗೆ ನಾನು. ಧನಗಳು ಎಲ್ಲವೂ ನಿನ್ನದೇ. ತನುಮನ ಧನಗಳು ಎಲ್ಲವೂ ನಿನ್ನದೇ. ದೇಹದಾರಿಗಳ ಬಂಧನವ ಕಳೆದೆ. ದೇಹದಾರಿಗಳ ಬಂಧನವ ಕಳೆದೆ. ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ. ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ. ಸತ್ಯದ ಮನೆಯ ಮಾರ್ಗ ತಿಳಿಸಿದೆ. ನೀನೆನ್ನ ತಂದೆ ಕಂದ ನಿನಗೆ ನಾನು. ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವಗುಣಗಳಿಗೆ ಆಗರನು ನೀನು. ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಸರ್ವಗುಣಗಳಿಗೆ ಆಗರನು ನೀನು. ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ. ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ. ಅಮರನಾದೆನು ನಿನ್ನ ಯೋಗಾಗ್ನಿಯಿಂದ. ನೀನೆನ್ನ ತಂದೆ ಕಂದ ನಿನಗೆ ನಾನು. ನೀನೆನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೇ ನನ್ನವನೆಂದು ತಿಳಿದಿಹೆನು. ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು.
ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ, ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಇಂತಿರಬೇಕು ನಮ್ಮ ಮನ, ಇಂತಿರಬೇಕು ನಮ್ಮ ಮನ ತನುಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಅಲ್ಲೇ ಇರಲಿ ನಮ್ಮ ಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ.
ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ ಶಿವಪಿತನ ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ ನಿನ್ನ ಸುಕರ್ಮಗಳ ಬಲದಿಂದಲೇ ನಿನ್ನ ಸುಕರ್ಮಗಳ ಬಲದಿಂದಲೇ ಸತ್ಯಯುಗ ಭಾಗ್ಯ ಪಡೆಯಲಿರುವೆ ಶಿವಪಿತನ ಸದಾ ನೆನೆ ಮನವೇ ಸಂಗಮಯುಗವೇ ವಜ್ರ ಸಮಾನ ಈ ಸಂಗಮಯುಗವೇ ವಜ್ರ ಸಮಾನ ಶಿವಪಿತನು ಪುನಃ ಬಂದಿಹನು ಬ್ರಹ್ಮಮುಖದಿ ಶಿವ ಪರಮಾತ್ಮ ಗೀತ ಜ್ಞಾನವ ತಿಳಿಸುತ್ತಲಿಹನು ಶಿವಪಿತನು ಪುನಃ ಬಂದಿಹನು ಬ್ರಹ್ಮಮುಖದಿ ಶಿವ ಪರಮಾತ್ಮ ಗೀತ ಜ್ಞಾನವ ತಿಳಿಸುತ್ತಲಿಹನು ಗೀತ ಜ್ಞಾನವ ತಿಳಿಸುತ್ತಲಿಹನು ಶಿವಪಿತನ ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ ಶಿವಪಿತನ ಸದಾ ನೆನೆ ಮನವೇ ಕಲಿಯುಗದಂತ್ಯವು ಸಮೀಪಿಸಿದೆ ವಿಶ್ವವಿನಾಶವು ನಡೆದಿಹುದು ಕಲಿಯುಗದಂತ್ಯವು ಸಮೀಪಿಸಿದೆ ವಿಶ್ವವಿನಾಶವು ನಡೆದಿಹುದು ಇದು ಅಂತಿಮ ಸಮಯವು ನಮಗೆಲ್ಲ ಇದು ಅಂತಿಮ ಸಮಯವು ನಮಗೆಲ್ಲ ಶಿವಪಿತನೇ ಇದನು ಸಾರಿಹನು ಶಿವಪಿತನೇ ಇದನು ಸಾರಿಹನು ಶಿವಪಿತನ ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ ಶಿವಪಿತನ ಸದಾ ನೆನೆ ಮನವೇ ಶಿವಶಕ್ತಿ ಸೇನೆಯ ಪಾಂಡವ ಶಿವಶಕ್ತಿ ಸೇನೆಯ ರಣಭೇರಿ ಪುನಃ ಮೊಳಗುತ್ತಿದೆ ಪರಮಪಿತನ ಜ್ಞಾನದಿ ಮಾಯೆಗೆ ಎಂದೆಂದು ವಶವಾಗದಿರಿ ರಣಭೇರಿ ಪುನಃ ಮೊಳಗುತ್ತಿದೆ ಪರಮಪಿತನ ಜ್ಞಾನದಿ ಮಾಯೆಗೆ ಎಂದೆಂದು ವಶವಾಗದಿರಿ ಮಾಯೆಗೆ ಎಂದೆಂದು ವಶವಾಗದಿರಿ ಶಿವಪಿತನ ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ
ಬಲದಿಂದಲೇ ಸತ್ಯಯುಗ ಭಾಗ್ಯ ಪಡೆಯಲಿರುವೆ. ಶಿವಪಿತನ ಸದಾ ನೆನೆ ಮನವೇ, ಶಿವಪಿತನ ಸದಾ ನೆನೆ ಮನವೇ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾ ನೀ, ಬಂದು ನಿಂತೆಯಾ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯಾ. ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ. ದುಃಖದಿಂದ ದೂರ ಮಾಡಲು ನೀನು ಬಂದೆಯಾ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ. ಜೀವನವು ಪಾವನವು ನಿನ್ನ ನೋಟದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ. ನಿನ್ನರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ, ಪರಮಪಿತನೇ ನಾನೆಂದಿಗೂ ನಿನ್ನ ಕಂದನೇ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿ